ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಗಡಿ ವಿಚಾರ ಸಂಬಂಧಪಟ್ಟಂತೆ ದಿಟ್ಟ ನಿರ್ಧಾರ ಕೈಗೊಂಡಂತಹ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರವನ್ನ ಮಹಾರಾಷ್ಟ್ರದ ಸಂಸದರೊಬ್ಬರು ಮಾಡಿದ್ದಾರೆ. ಇದರ ವಿರುದ್ಧ ಈಗ ರಾಜ್ಯಾದ್ಯಂತ ಆಕ್ರೋಶಗಳು ವ್ಯಕ್ತವಾಗಿದ್ದು ಬೆಳಗಾವಿ ಸೇರಿದಂತೆ ಇಡೀ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಅಂತಕ್ಕಂಥ ಆಗ್ರಹ ಕೇಳಿಬಂದಿದೆ. ಹಾಗಾದ್ರೆ ಈ ವಿಷಯ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬೆಳಗಾವಿ ಗಡಿ ಮತ್ತು ಭಾಷೆ ವಿಚಾರವಾಗಿ ಮಹಾರಾಷ್ಟ್ರ ಮತ್ತು ಎಂಎಎಸ್ ಪದೇ ಪದೇ ಖ್ಯಾತಿಯನ್ನು ತೆಗೆಯುತ್ತೆ. ಮಹಾರಾಷ್ಟ್ರ ಶಿವಸೇನೆ ಕೂಡ ಇದಕ್ಕೆ ಸೊಪ್ಪಾಕತಕ್ಕಂಥದ್ದು. ಕಳೆದ ಅನೇಕ ವರ್ಷಗಳಿಂದ ಕೂಡ ಗಡಿ ವಿಚಾರದಲ್ಲಿ ಇನ್ನಿಲ್ಲದ ಖ್ಯಾತಿಯನ್ನು ಈ ನಾಯಕರು ತೆಗಿತಾರೆ. ಇದಕ್ಕೆ ಈಗ ಹೊಸ ತಂತ್ರವನ್ನ ಮಹಾರಾಷ್ಟ್ರ ಹೂಡಿರ್ತಕ್ಕಂಥದ್ದು. ಇಲ್ಲಿನ ಅಧಿಕಾರಿಗಳಿಗೆ ಬೆದರಿಸುವಂತ ಕೆಲಸಕ್ಕೆ ಈಗ ಮಹಾರಾಷ್ಟ್ರದ ಸಂಸದರೊಬ್ಬರು ಮುಂದಾಗಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಇವತ್ತು ಕರವೇ ನಾರಾಯಣಗೌಡ ಬಣ, ಹಾಗೇನೆ ಮತ್ತೊಂದು ಕಡೆ ಕರವೇ ಶಿವರಾಮೇಗೌಡ ಬಣ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಧೈರ್ಯಶೀಲ್ ಮಾನೆಯ ಪ್ರತಿಕೃತಿಯನ್ನ ದಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ, ಧೈರ್ಯಶೀಲ್ ಮಾನೆ ಮಹಾರಾಷ್ಟ್ರದ ಗಡಿ ತಜ್ಞರ ಸಮಿತಿಯ ಅಧ್ಯಕ್ಷ. ಕಳೆದ ಬಾರಿಯೂ ಕೂಡ ಇವರು ಅಧ್ಯಕ್ಷರಾಗಿದ್ದರು. ಈ ಅಧ್ಯಕ್ಷರ ಸಂದರ್ಭದಲ್ಲಿ ಬೆಳಗಾವಿ ಗಡಿ ವಿಚಾರವಾಗಿ ಇಟ್ಕೊಂಡು ಅನೇಕ ಖ್ಯಾತಿಗಳನ್ನು ತೆಗೆದಿದ್ರು ಮತ್ತು ಬೆಳಗಾವಿಯ ಎಂಇಎಸ್ ನಾಯಕರ ಮನವಿಗಳಿಗೆ ಸ್ವೀಕರಿಸಿ ಇವರು ಮಹಾರಾಷ್ಟ್ರ ಮತ್ತು ಕೊಲ್ಹಾಪುರದಲ್ಲೂ ಕೂಡ ಅನೇಕ ಬೆಳಗಾವಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆಗಳನ್ನು ಮಾಡಿದ್ರು. ಇತ್ತೀಚೆಗೆ ನವೆಂಬರ್ 1ರಂದು ಬೆಳಗಾವಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಅವತ್ತು ಬೆಳಗಾವಿಯಲ್ಲಿ ಸುಮಾರು 3 ರಿಂದ 4 ಲಕ್ಷ ಜನ ಕನ್ನಡಿಗರು ಸೇರಿ ಅದ್ದೂರಿಯಾಗಿ ಕನ್ನಡದ ಹಬ್ಬವನ್ನ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಪ್ರತಿ ವರ್ಷವೂ ಕೂಡ ಕರಾಳ ದಿನವನ್ನಾಗಿ ಆಚರಣೆ ಮಾಡುತ್ತೆ. ಕರಾಳ ದಿನ ಕರ್ನಾಟಕ ಸರ್ಕಾರದವಿಲ್ಲ, ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತೀವಿ ಅಂದ್ರೂ ಕೂಡ ಒಂದು ನಾಡಿನ ಹಬ್ಬದ ಸಂದರ್ಭದಲ್ಲಿ ಅವರು ಕಪ್ಪು ಬಟ್ಟೆಯನ್ನು ಧರಿಸಿ ಬೆಳಗಾವಿ ನಗರದಲ್ಲಿ ಭವ್ಯ ಒಂದು ಮೆರವಣಿಗೆಯನ್ನ ಮಾಡ್ತಾರೆ. ಇದಕ್ಕೆ ಅನೇಕ ದಿನಗಳಿಂದ ಕೂಡ ವಿರೋಧ ಇದ್ರೂ ಕೂಡ ಇದನ್ನು ನಿಲ್ಲಿಸುವಂತ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ಕನ್ನಡಿಗರ ಆರೋಪ. ಇಷ್ಟೆಲ್ಲ ಕನ್ನಡಿಗರ ವಿರೋಧದ ನಡುವೆಯೂ ಕೂಡ ಈ ಬಾರಿ ಕರಾಳ ದಿನವನ್ನು ಆಚರಣೆ ಮಾಡಲಾಗಿದೆ. ಈ ಕರಾಳ ದಿನದಲ್ಲಿ ಪಾಲ್ಗೊಳ್ಳುವಂತೆ ಬೆಳಗಾವಿ ಎಂಎಎಸ್ ನಾಯಕರು ಮಹಾರಾಷ್ಟ್ರದ ಅನೇಕ ಮುಖಂಡರಿಗೆ ಒಂದು ಆಹ್ವಾನ ಕೊಟ್ಟಿರ್ತಾರೆ. ಆ ಪೈಕಿ ಧೈರ್ಯಶೀಲ್ ಮಾನೆಗೂ ಕೂಡ ಆಹ್ವಾನವನ್ನ ಬೆಳಗಾವಿ ಎಂಇಎಸ್ ಮುಖಂಡರು ಕೊಟ್ಟಿರ್ತಾರೆ. ಎಂಇಎಸ್ ಮುಖಂಡರ ಮನವಿ ಮೇರೆಗೆ ಬೆಳಗಾವಿಗೆ ಬರಕ್ಕೆ ಧೈರ್ಯಶೀಲ್ ಮಾನೆ ಸೇರಿದಂತೆ ಅನೇಕ ಮುಖಂಡರು ಪ್ರಯತ್ನವನ್ನ ಮಾಡಿರ್ತಾರೆ. ಒಂದು ವೇಳೆ ಧೈರ್ಯಶೀಲ್ ಮಾನೆ ಬೆಳಗಾವಿಗೆ ಬಂದ್ರೆ ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಧೈರ್ಯಶೀಲ್ ಮಾನೆಯನ್ನ ಬೆಳಗಾವಿ ಗಡಿ ಪ್ರವೇಶಕ್ಕೆ ನಿಷೇಧವನ್ನ ಹೇರಿರ್ತಾರೆ. ಈ ಒಂದು ನಿಷೇಧವನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿರ್ತಾರೆ ಮತ್ತು ತಮ್ಮ ಇರ್ತಕ್ಕಂಥ ಅಧಿಕಾರವನ್ನ ಬಳಸಿಕೊಂಡು ಧೈರ್ಯಶೀಲ್ ಮಾನೆಗೆ ಬೆಳಗಾವಿ ಗಡಿ ಪ್ರವೇಶವನ್ನ ಅಂದ್ರೆ ನವೆಂಬರ್ 30ರಿಂದ ನವೆಂಬರ್ 1ರವರೆಗೆ ಅಂದ್ರೆ 24 ಗಂಟೆಗಳ ಕಾಲ ಗಡಿ ಪ್ರವೇಶವನ್ನ ನಿಷೇಧವೇರಿರ್ತಾರೆ. ಈ ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ವಿರುದ್ಧ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಈ ಒಂದು ಮಾನೆ ಈಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಮಾನೆ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಮಾನೆ ಅವರ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆಗೆ ಗಡಿಗೆ ಹೊಂದಿಕೊಂಡಂತ ಕ್ಷೇತ್ರ. ಅವರು ನಿತ್ಯ ದೆಹಲಿಯಿಂದ ಬೆಳಗಾವಿಗೆ ಬಂದು ಬೆಳಗಾವಿಯಿಂದಲೇ ಅವರು ಕ್ಷೇತ್ರಕ್ಕೆ ಹೋಗ್ತಾರೆ. ಆದ್ರೆ ನವೆಂಬರ್ 1ಕ್ಕೆ ಮಾತ್ರ ಬೆಳಗಾವಿ ಜಿಲ್ಲಾಧಿಕಾರಿಗಳು ಅವರು ನಿಷೇಧ ಇರಿದ್ರು. ಅವರು ಬೆಳಗಾವಿಗೆ ಬಂದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ಮುಚ್ಚಿಟ್ಟು ಯಾವುದೇ ಕಾರಣಕ್ಕಾಗಿ ಅವರು ಬೆಳಗಾವಿಗೆ ಬರ್ತಿದ್ರು, ಬೆಳಗಾವಿಗೆ ಅವರು ಬಂದ್ರೆ ಏನೆಲ್ಲ ಅನಾಹುತ ಆಗ್ತಿತ್ತು ಅನ್ನೋದು ವಿಷಯವನ್ನ ಮುಚ್ಚಿಟ್ಟು ಕೇವಲ ನನ್ನ ಹಕ್ಕಿಗೆ ಚ್ಯುತಿಯಾಗಿದೆ, ನಾನೊಬ್ಬ ಸಂಸದ, ನನ್ನ ವಿರುದ್ಧ ಯಾವುದೇ ಕಪ್ಪು ಚುಕ್ಕಿ ಇಲ್ದಿದ್ರು ಕೂಡ ನನ್ನನ್ನ ಬೆಳಗಾವಿ ಗಡಿ ಪ್ರವೇಶಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗಳು ತಡೆ ನೀಡಿದ್ದಾರೆ ಅಂತಕ್ಕಂತಹ ಒಂದು ತಪ್ಪು ಮಾಹಿತಿಯನ್ನ ಓಂ ಬಿರ್ಲಾ ಮೂಲಕ ಈಗ ದೂರನ್ನ ಸಲ್ಲಿಸಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ರಾಜ್ಯದ 28 ಸಂಸದರು ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತಕ್ಕಂತಹ ಕೂಗು ಕೇಳಿ ಬಂದಿದೆ. ಒಂದು ವೇಳೆ ಇದು ಮೊಹಮ್ಮದ್ ರೋಷನ್ ಅಂತ ಹೇಳಿ ಬರಲ್ಲ, ಇದು ಬೆಳಗಾವಿ ಜಿಲ್ಲಾಧಿಕಾರಿ ಅಂತ ಬರುತ್ತೆ. ಈ ರೀತಿ ಜಿಲ್ಲಾಧಿಕಾರಿಗಳನ್ನ ಎದುರಿಸಿದ್ರೆ ಮುಂದೆ ಇದೊಂದು ಅನಾಹುತಕ್ಕೆ ಕಾರಣವಾಗುವುದು. ಯಾಕಂದ್ರೆ ಮಹಾರಾಷ್ಟ್ರ ನಾಯಕರು ಯಾವಾಗ ಬೇಕಾದರೂ ಬಂದು ಬೆಳಗಾವಿಯಲ್ಲಿ ಪುಂಡಾಟ ಪ್ರದರ್ಶಿಸಬಹುದು ಅಂತೇಳಿ ಒಂದು ಸೂಚನೆಯನ್ನು ಹೋಗುತ್ತೆ. ಹೀಗಾಗಿ ಈ ಒಂದು ಮಹಾರಾಷ್ಟ್ರದ ಸಂಸದನಿಗೆ ಕಡಿವಾಣ ಹಾಕಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ಸಚಿವರು, ಅದರಲ್ಲೂ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಸೇರಿದಂತೆ ಈ ಎಲ್ಲ ಮುಖಂಡರು ಧ್ವನಿ ಎತ್ತಬೇಕು ಅಂತಕ್ಕಂಥ ಕೂಗು ಸದ್ಯ ಕೇಳಿ ಬಂದಿದೆ. ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ವಿರುದ್ಧ ಸಾಕಷ್ಟು ಆಕ್ರೋಶವಿತ್ತು. ಇವತ್ತು ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಓಂ ಬಿರ್ಲಾ ಅವರಿಗೆ ತಕ್ಷಣಕ್ಕೆ ಇಮೇಲ್ ಮೂಲಕ ಪತ್ರವನ್ನು ಕಳಿಸ್ತೇನೆ ಮತ್ತು ಮುಂದಿನ ವಾರ ಲೋಕಸಭೆ ಸ್ಪೀಕರ್ಗೆ ಭೇಟಿಯಾಗಿ ಇದು ಹಕ್ಕುಚ್ಯುತಿ ವ್ಯಾಪ್ತಿಗೆ ಬರಲ್ಲ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ತೇನೆ. ಯಾಕೆ ಧೈರ್ಯಶೀಲ್ ಮಾನೆ ಅವರನ್ನ ಬೆಳಗಾವಿ ಗಡಿ ಪ್ರವೇಶಕ್ಕೆ ನಿಷೇಧವನ್ನು ಹೇರಿದ್ರು ಅನ್ನೋ ಬಗ್ಗೆ ವಿಸ್ತೃತವಾಗಿ ಒಂದು ಪತ್ರ ಬರಿತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಕೇವಲ ಪತ್ರ ವ್ಯವಹಾರಕ್ಕೆ ಸೀಮಿತವಾಗಿದೆ. ರಾಜ್ಯದ ಎಲ್ಲಾ ಸಂಸದರು ಒಟ್ಟಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಕೂಗು ಸದ್ಯ
ಕೇಳಿ ಬರ್ತಿರ್ತಕ್ಕಂಥ ಇವತ್ತ ನಮ್ದು ಪ್ರತಿಭಟನೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದಿಂದ ನಿರಂತರವಾಗಿ ಮಹಾರಾಷ್ಟ್ರದ ಜಯಂತ್ ಮಾನೆ ಅವರು ಮಹಾರಾಷ್ಟ್ರದ MP ನೇರವಾಗಿ ಅವ್ರನ್ನು ನಾವು ಖಂಡಿಸ್ತಾ ಇದ್ದೀವಿ. ಬೆಳಗಾವಿ ನಮ್ಮ DC ವಿರುದ್ಧವಾಗಿ ಅವರು ಏನು ಅಲ್ಲೇ ನಡೆಸ್ತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ನಮ್ಮ DC ವಿರೋಧವಾಗಿ ಅವರಿಗೆ ಬೇಕಾಗಿದೆ? ಬೆಳಗಾವಿ ಇದ್ದಂಥ ಎಲ್ಲ ಮರಾಠಿಗರು ಕನ್ನಡಿಗರು ನಾವೆಲ್ಲ ಒಂದಾಗಿ ನಡೀತಾ ಇದ್ವಿ. ಈ ಬೆಂಕಿ ಹಚ್ಚುವಂತ ಕೆಲಸ ಮಾಡಿ ಮತ್ತು ಕನ್ನಡಿಗರನ್ನ ಹೊರಗೆ ಬರುವಂತ ಈ ರೀತಿ ಮಾಡ್ತಾ ಇದ್ರಲ್ಲ, ನೀವೇನಾದ್ರೆ ನಿಮ್ಮ ತಾಕತ್ತಿದ್ರೆ ಬೆಳಗಾವಿ ಕಡೆ ನೀವು ಬನ್ನಿ, ನಿಮ್ಮನ್ನ ಮಚ್ಚಿ ಬಿಡುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡದಿಂದ ಮಾಡ್ತೇವೆ. ಹಾಗಾಗಿ ನಮ್ಮ DC ವಿರೋಧವಾಗಿ ನೀವು ಮಾಡ್ತಾ ಇದ್ರಲ್ಲ, ಇವ್ರಿಗೆ ಯಾಕೆ ನಮ್ಮ DC ಮೇಲೆ ಇದನ್ನು ಮಾಡ್ತಾ ಇದ್ರಿ? DC ಅವರು ನಿಮಗೆ ಮಾಮೇಳ ಮಾಡಕ್ಕೆ ಅನುಮತಿ ಕೊಡೋದಿಲ್ಲ ಅಂದ್ರೆ ಬಹಳ ಉರಿಯಾಕೆ ಚಾಲು ಆಗಿರಬಹುದು. ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಕರಾ ದಿನಾಚರಣೆಯನ್ನು ಕೂಡ ಮಾಡ್ತೀರಿ, ಅದಕ್ಕೂ ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದನ್ನೆಲ್ಲ ನಿಮ್ದು ಬಾಳ ಆಗಿರಬಹುದು. MESನವರು ಏನಾದ್ರು ಬೆಳಗಾವಿಯಲ್ಲಿ ಬಾಲ ಬಿಚ್ಚಿದ್ರು ಕೂಡ ನಿಮ್ಮನ್ನ ಬಾಲ ಕಟ್ಟು ಕಳಿಸ್ಕೊಡುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ಮಾಡ್ತೇವೆ. ಯಾರಾದರೂ ನಮ್ಮ DC ವಿರೋಧವಾಗಿ ಮಾತಾಡಿದ್ರ ನಿಮ್ಮನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನೆ ಕುಂದ್ರೋದಿಲ್ಲ ಅಂತ ನಾವು ಹೇಳ್ತೇವೆ. ಬೆಳಗಾವಿ ಇದ್ದಂತ ಇಬ್ರು ಶಾಸಕರು, ಇಬ್ರು ಸಚಿವರು, ಸತೀಶ್ ಜಾರಕಿಹೊಳಿ ಆಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ನಮ್ಮ DC ಪರವಾಗಿ ಯಾರು ಈ ರೀತಿ ನೀವು ಮಾತಾಡಿದ್ರಿ, ಅವರಿಗೆ ಮಹಾರಾಷ್ಟ್ರದವರು ಏನು ಮಾಡ್ತಾ ಇದ್ರ ಅಂತ ನೀವು ನೋಡ್ಕೊಂತ ಗಪ್ ಕುಂದಿರ್ತಾ ಇದ್ರಿ. ನಿಮ್ಮ ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಕೆಲಸ ಮಾಡಿದಾರೆ ನಿಂತು. ಹಾಗಾಗಿ ಯಾರಾದ್ರೂ ಒಬ್ಬರಾರು ಬಾಯ್ಬಿಟ್ಟು ನೀವು ಮಾತಾಡ್ತೀರಿ, ಯಾರಿಗೂ ಮಾತಾಡಕ್ ಆಗೋದಿಲ್ಲ ಅಂದ್ರೆ ಬೆಳಗಾವಿ ಯಾಕೆ ರಾಜಕಾರಣ ನಡೆಸ್ತಾ ಇದ್ರಿ ನೀವು? ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಾಯ್ಬಿಟ್ಟು ಮಾತಾಡಬೇಕು DC ಅವರ ಪರವಾಗಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತಾಡಬೇಕು. ಇಲ್ಲಿ ಇದ್ದಂತ MP ಜಗದೀಶ್ ಶೆಟ್ಟರ್ ಅವರು, ನೀವು ಗಪ್ಪ ಕುಂತಿದ್ರಿ, ಅಲ್ಲಿ MP ಅವರು ಮಾತಾಡ್ತಾರೆ, ಇಲ್ಲಿ MP ಏನ್ ಮಾಡ್ತಾ ಇದ್ರಿ ನೀವು? ಬರೀ ಬರೋದು, ಕುರ್ಚಿ ಮೇಲೆ ಕುಂದ್ರದು ಹೋಗೋದು, ಇದು ನಡೆಯೋದಿಲ್ಲ. ಬೆಳಗಾವಿಯಲ್ಲಿ ಇದ್ದಂತ DC ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾರಂದ್ರೆ ಅವ್ರ ಪರವಾಗಿ ನಿಂತು ನೀವು ಮಾತಾಡಬೇಕು. ಮಾತಾಡಕ್ಕೆ ನಿಮ್ಮ ಕಡೆ ಶಕ್ತಿ ಇಲ್ಲ ಅಂದ್ರೆ ಯಾಕೆ ನೀವು MP ಎದ್ದು ಬರ್ತೀರಾ? ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ತಕ್ಕ ಪಾಠವನ್ನು ಕಲಿಸುವಂತ ಕನ್ನಡಿಗರು ಕೆಲಸ ಮಾಡಬೇಕಾಗಿತ್ತಂತ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಏನು ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡೋಗೋಸ್ಕರ ಲೋಕಸಭೆಯ ಸ್ಪೀಕರ್ ಅವ್ರಿಗ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತದ. ಇವರು ಒಬ್ಬ ಸಂಸದರಾಗಿ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ, ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಶ್ರಮಿಸುವಂತವ್ರು ಅದನ್ನು ಮಾಡೋದು ಬಿಟ್ಟು ಪಕ್ಕದ ರಾಜ್ಯಕ್ಕೆ ಬಂದು ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ, ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲು ಅವ್ರ ಮೇಲೆ ಹಕ್ಕುಚ್ಯುತಿಯನ್ನ ಮಂಡಿಸಬೇಕು, ಅವರ ಸದಸ್ಯತ್ವವನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕನ್ನಡದ ನೆಲಕ್ಕೋಸ್ಕರ, ಕನ್ನಡದ ಕಳಕಳಿ ಇಟ್ಕೊಂಡು ಒಂದು ಕೆಲಸವನ್ನ ಮಾಡುವಂತ ಸಂದರ್ಭದೊಳಗಡೆ ಎಲ್ಲೋ ಅವರ ಅಧಿಕಾರಕ್ಕೆ ಅಡ್ಡಿಪಡಿಸಬೇಕು ಅಂತ ಹೇಳಿ ಇಂಥ ಒಂದು ಕೃತ್ಯವನ್ನ ಮಹಾರಾಷ್ಟ್ರದ ಸಚಿವರುಗಳು, ಮಹಾರಾಷ್ಟ್ರದ ಸಂಸದರು, ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ಕೊಂತ ಬರ್ತಾ ಇದ್ದಾರೆ. ಇದೊಂದೇ ಅಲ್ಲ, ಪ್ರತಿ ಸಲನೂ ಕೂಡ ಮಹಾರಾಷ್ಟ್ರದೊಳಗ ತಮ್ಮ ರಾಜಕಾರಣವನ್ನ ಮಾಡಬೇಕು ಅಂದ್ರ, ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕಂದ್ರೆ ಗಡಿ ವಿವಾದವನ್ನ ಖ್ಯಾತೆ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಮಾಡೋದ್ರ ಮುಖೇನವಾಗಿ ಆ ಸಂಸದನಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು ಪ್ರತಿ ಸಲನೂ ಬೆಳಗಾವಿ ಮುಖೇನವಾಗೇನೆ ನೀವು ದೆಹಲಿಗೆ ಹೋಗ್ಬೇಕಾಗತ್ತ. ಮಾನ್ಯ ಸಂಸದ್ರೆ, ಬಾರಿ ಎಚ್ಚೆತ್ಕೊಂಡು ಕೆಲಸವನ್ನ ಮಾಡ್ರಿ, ಎಚ್ಚೆತ್ಕೊಂಡು ನಿಮ್ಮ ಬಾಯಿಯನ್ನ ಹರಿಬಿಡ್ರಿ. ಯಾಕಂದ್ರೆ ಬೆಳಗಾವಿಯ ವಿಮಾನ ನಿಲ್ದಾಣದಿಂದ ನೀವು ದೆಹಲಿ ಮುಖಾಂತರ ನಿಮ್ಮ ಸಂಸತ್ ಭವನವನ್ನ ತಲುಪ್ತೀರಿ. ಅದನ್ನ ಮರೆತು ನೀವು ಏನಾದ್ರೂ ಬೆಳಗಾವಿಯ ಒಬ್ಬ ಸಾಮಾನ್ಯ ಅಧಿಕಾರಿ ಬಗ್ಗೆ ಮಾತಾಡಿದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ. ತಕ್ಷಣವೇ ನಮ್ಮ ಸಂಸದರು, ಕರ್ನಾಟಕದ 28 ಸಂಸದರು ಕೂಡ ಈ ವಿಚಾರದೊಳಗ ಪಕ್ಷಾತೀತವಾಗಿ ಎಲ್ಲರೂ ಒಂದ್ ಕಡೆ ಒಗ್ಗೂಡಿ ನೀವು ಸರ್ವ ಪಕ್ಷಗಳ ನಿಯೋಗ ನೀವು ಕೂಡ ಸ್ಪೀಕರ್ ಅವರನ್ನ ಭೇಟಿ ಮಾಡಿ
ತಕ್ಷಣವೇ ಉದ್ದಟತನ ಮಾಡ್ತಾ ಇರುವಂತಹ ಸಂಸದನ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೊಳ್ಬೇಕು, ಅವನ ಸದಸ್ಯವನ್ನ ರದ್ದುಗೊಳಿಸಬೇಕು. ಮತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಕೊಡ್ತೀನಿ, ಆದಷ್ಟು ಬೇಗ ಧೈರ್ಯಶೀಲ ಮಾನ್ಯವರನ್ನ ಮಾನಸಿಕ ಅಸ್ವಸ್ಥ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ನಿನ್ನೆ ಮಾನ್ಯ ಲೋಕಸಭಾ ಸ್ಪೀಕರ್ ಬಿರ್ಲಾ ಅವರಿಗೆ ಒಂದು ಮನವಿಯನ್ನು ಕೊಟ್ಟರು. ಬೆಳಗಾವಿಯ DC ಅವರು ನವೆಂಬರ್ 1ನೇ ತಾರೀಕಿಗೆ ಅವರು ಬೆಳಗಾವಿಗೆ ಎಂಟರ್ ಆಗಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ನಿರ್ಬಂಧ ಹೇರಿದರು. ಅದರಿಂದ ನನ್ನ ಹಕ್ಕಿಗೆ ತೊಂದರೆ ಆಗಿದೆ, ಹಕ್ಕು ಚ್ಯುತಿಯಾಗಿದೆ, ಅವ್ರ ಮೇಲೆ ಆಕ್ಷನ್ ತಗೋಬೇಕು DC ಅವ್ರ ಮೇಲೆ ಅಂತ ಹೇಳಿ ಬಿರ್ಲಾ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಮಾನ್ಯವರು ಕೊಟ್ಟಂತ ಮನವಿ ಏನದ ಪತ್ರ ಏನಿದೆ ಮತ್ತು ಹಕ್ಕು ಚ್ಯುತಿಯಾಗಿದೆ ಅನ್ನುವಂಥದ್ದು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಅದು ಸಂಪೂರ್ಣವಾಗಿ ಸುಳ್ಳು ಮತ್ತು ಅಷ್ಟೇ ಅಲ್ಲ, ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ನವೆಂಬರ್ 1ನೇ ತಾರೀಕಿಗೆ ಯಾವ ರೀತಿ ಇಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತದೆ ಮತ್ತು ಪ್ರತಿ ವರ್ಷ ಅದಕ್ಕೆ ತೊಂದರೆ ಕೊಡುವಂಥದ್ದು ಇದೆಲ್ಲ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಕೇವಲ ಇವತ್ತಿನ DC ರೋಷನ್ ಅವರು ಅಷ್ಟೇ ಅಲ್ಲ, ಹಿಂದೆ ಹಲವಾರು ವರ್ಷಗಳ ಉದಾಹರಣೆ ತೆಗೆದುಕೊಂಡ್ರೆ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕಿಗೆ ಮಹಾರಾಷ್ಟ್ರದಿಂದ ಬರುವಂಥ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳಿರ್ಬೋದು, MP ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಯಾರೇ ಲೀಡರ್ ಇರ್ಬೋದು, ಅವ್ರಿಗೆ ಬೆಳಗಾವಿ ಎಂಟ್ರೆನ್ಸ್ಗೆ ರಿಸ್ಟ್ರಿಕ್ಷನ್ ಹಾಕಿದ್ದಂತೂ ಯಾವಾಗಲೂ ಇದೆ. ಅಂದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಲಿ ಅನ್ನುವಂಥ ಕಾನೂನು ಸಲುವಾಗಿ ಇದೆಲ್ಲ ಮಾಡುವಂಥದ್ದು. ಮತ್ತು ಇವತ್ತಿನ DC ಸಹಿತ ಸಂಸತ್ ಸದಸ್ಯ ಮಾನ್ಯವರು ಬೆಳಗಾವಿ ಎಂಟ್ರಿ ಮಾಡಲಿಕ್ಕೆ ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದು ಕಾರಣ ಅಂತಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು, ಸಂಘರ್ಷ ಆಗ್ಬೋದು ಪ್ರಚೋದನಕಾರಿ ಭಾಷಣದಿಂದ. ಆ ಹಿನ್ನೆಲೆಯಲ್ಲಿ ಇದನ್ನ ನಾವು ರಿಸ್ಟ್ರಿಕ್ಷನ್ ಹಾಕಿದ್ರೆ ನೀವು ಎಂಟರ್ ಆಗಬೇಡ್ರಿ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೂ ತಪ್ಪಿಲ್ಲ, 100ಕ್ಕೆ 100ರಷ್ಟು ಕಾನೂನುಬದ್ಧವಾಗಿ. ಹೀಗಾಗಿ ಇದನ್ನ ಇವತ್ತು ಅವರು ಸ್ಪೀಕರ್ ವರೆಗೆ ಇದನ್ನು ಇಶ್ಯೂ ತೆಗೆದುಕೊಂಡು ಹೋಗಿದ್ದು ಇದನ್ನು ಖಂಡಿಸ್ತಾ ಇದ್ದೇನೆ. ಮತ್ತು ಇದು ಒಂದು ಕಾನೂನು ಬಾಹಿರವಾದಂಥದ್ದು. ಮತ್ತು ಇದ್ರ ಜೊತೆಗೆ ನಾವೊಂದು ಹೇಳುವಂಥದ್ದು, ಮಹಾರಾಷ್ಟ್ರದ ನಾಯಕರಿಗೆ ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿ ತಂಟಿ ಅಂತ ಹೇಳಿ ಎಲ್ಲ ಮುಗಿದು ಹೋಗಿದ ಅಧ್ಯಾಂತ, ಅದು ಗಡಿ ತಂಟಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇಲ್ಲಿ ಬಂದು ನೋಡ್ರಿ, ಬೆಳಗಾವದಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಅಣ್ತಂಬ್ರಂಗ ಬಹಳ ಸೌಹಾರ್ದ ರೀತಿಯಿಂದ ಒಳ್ಳೆಯ ರೀತಿಯಿಂದ ಜೀವನ ನಡೆಸ್ತಾ ಇದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ಅದನ್ನ ಹಾಳು ಮಾಡುವಂಥ ಕೆಲಸ ಕೆಲವೊಂದು ನಾಯಕರು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದವರು. ಅದರಲ್ಲಿ ಮಾನ್ಯವರು ಸಹಿತ ಈ ರೀತಿ ಅದನ್ನ ಆ ಒಂದು ಶಾಂತಿಯನ್ನ ಹದಗೆಡಿಸಲಿಕ್ಕೆ ಇಲ್ಲಿ ಬರುವಂತಹದೊಂದು ಕ್ರಮ ಕೈಗೊಂಡಿದ್ರು. ಅದಕ್ಕೆ ನಿರ್ಬಂಧ ಮಾಡುವಂಥ ಕೆಲಸ DC ಅವರು ಮಾಡಿದ್ರು. ಅದಕ್ಕೆ ಇವತ್ತು ಈ ರೀತಿಯಾದಂಥ ಗಡಿ ತಂಟೆಯ ಬಗ್ಗೆ ಪದೇ ಪದೇ ಅದಕ್ಕೆ ಕೆಣಕುವಂಥದ್ದು ಮಾಡಕ್ಕೆ ಹೋಗಬೇಡ್ರಿ. ಹಿಂದೆ ಜಸ್ಟಿಸ್ ಮಹಾಜನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ, ಕೇಂದ್ರ ಸರ್ಕಾರ ರಚನೆ ಮಾಡಿ ಈಗಾಗಲೇ ಅವರು ವರದಿಯನ್ನು ಕೊಟ್ಟು ಆಲ್ಮೋಸ್ಟ್ ಆ ವರದಿ ಫೈನಲ್ ಅಂತ ಆಗಿಬಿಟ್ಟಿದೆ, ಅಂತಿಮ ಆಗಿದೆ. ಮತ್ತು ಎರಡೂ ರಾಜ್ಯದ ಒಪ್ಪಿಗೆ ಮೇಲೆ ಆ ಮಹಾಜನ್ ಅವ್ರನ್ನ ನೇಮಕ ಮಾಡಲಾಗಿತ್ತು. ಇದು ವರದಿ ಕೊಟ್ಟ ಮೇಲೆ ಮತ್ತೆ ತಂಟೆ ತಕರಾರು ಮಾಡುವಂಥದ್ದು ಮಹಾರಾಷ್ಟ್ರದ ಅದೊಂದು ಕುತಂತ್ರ ಆಗಿದೆ. ಅದಕ್ಕೆ ಇದು ನಿಲ್ಲಿಸ್ರಿ ಅಂತ ನಾನು ಹೇಳ್ತೇನೆ. ಇದು ಬೆಳಗಾವಿ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ, ಶಿವಸೇನೆ, NCP ಹಾಗೇನೆ MESಗೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಅನೇಕ ವರ್ಷಗಳಿಂದಲೂ ಕೂಡ ನಡೆದು ಬಂದಿದೆ. ಇದು ಕೂಡ ಮುಂದುವರೆದಿರ್ತಕ್ಕಂಥದ್ದು. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನ ಸಂದರ್ಭದಲ್ಲಿ ಮಹಾಮೇಳವನ್ನು ಆಯೋಜನೆ ಮಾಡಕ್ಕೆ ಮುಂದಾಗಿದ್ದಂತ MESಗೆ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ರು, ಯಾವುದೇ ರೀತಿ ಅನುಮತಿ ಕೊಟ್ಟಿರಲಿಲ್ಲ. ಹೀಗಾಗಿ MES ತೀವ್ರ ಮುಖಭಂಗವನ್ನು ಅನುಭವಿಸಿದೆ. ಈಗ ಲೋಕಸಭೆ ಸ್ಪೀಕರ್ ಅವ್ರಿಗೂ ಕೂಡ ಹಾದಿ ತಪ್ಪಿಸುವಂತ ಕೆಲಸವನ್ನ, ಅವರಿಗೆ ತಪ್ಪು ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಧೈರ್ಯಶೀಲ್ ಮಾನ್ಯ ಮಾಡಿದ್ದಾರೆ. ಇದನ್ನ ಟ್ಯಾಕಲ್ ಮಾಡಬೇಕಾದಂತದ್ದು ಈಗ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಸಂಸದರ ಜವಾಬ್ದಾರಿಯಾಗಿದೆ. ಬೆಳಗಾವಿ ಗಡಿ ವಿಚಾರದಲ್ಲಿ ಏನೋ ತುಟಿ ಬಿಚ್ಚದ ನಾಯಕರು ಈಗ ತುಟಿ ಬಿಚ್ಚಬೇಕಾದಂತಹ ಸ್ಥಿತಿ, ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮರಾಠ ವೋಟ್ ಬ್ಯಾಂಕ್ ಮೇಲೆ ಕಂಡಿರ್ತಕ್ಕಂಥ ಅನೇಕ ಮುಖಂಡರು ಗಡಿ ವಿಚಾರದಲ್ಲಿ ಯಾರು ಕೂಡ ಮಾತಾಡಲ್ಲ. ಆದರೆ ಈಗ ಅನಿವಾರ್ಯ ಸ್ಥಿತಿ ಇರ್ತಕ್ಕಂಥದ್ದು. ಏನು ರಾಜ್ಯದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪರವಾಗಿ ಈಗ 28 ಸಂಸದರು ನಿಲ್ಲಬೇಕು, ಜೊತೆಗೆ ಓಂ ಬಿರ್ಲಾ ಅವರಿಗೆ ಭೇಟಿಯಾಗಿ ವಾಸ್ತವದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಕನ್ನಡ ಪರ ಹೋರಾಟಗಾರರ ಆಗ್ರಹವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.